ಮಂಡ್ಯ ಸಿಟಿ ಹಾಲಹಳ್ಳಿ ಸಿದ್ಧಾರ್ಥ ಬಡಾವಣೆ ಎಂಒಬಿ ಸಮುದಾಯ ಭವನದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಎಂಒಬಿ ಗ್ರಾಮೀಣ ಆರೋಗ್ಯ ಕೇಂದ್ರ ಮಂಡ್ಯ, ಜಿಲ್ಲಾ ವಿಶೇಷಚೇತನ ಒಕ್ಕೂಟ ಹಾಗೂ ವಿಶ್ವೇಶ್ವರಯ್ಯ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಆನಂದ್ ಎಂ ರವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ತಂದೆ ತಾಯಿ ದೇವರಿದ್ದಂತೆ ಯಾವುದೇ ಒಬ್ಬ ವ್ಯಕ್ತಿ ತಂದೆ ತಾಯಿಗಳನ್ನು ದೇವರಂತೆ ಕಾಣಬೇಕು. ವಿಶ್ವ ವಿಕಲಚೇತನರಿಗೂ ಎಲ್ಲ ರೀತಿಯ ಕಾನೂನಿನ ಸೌಲಭ್ಯವಿದ್ದು ಯಾವುದೇ ರೀತಿಯ ತಾರತಮ್ಯಕ್ಕೆ ಒಳಗಾಗದೆ ತಾವು ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕಾಗಿದೆ ಎಂದರು. ಈ ಕಾಯ್ದೆಯಡಿಯಲ್ಲಿ ರಚಿಸಲಾದ ನ್ಯಾಯಮಂಡಳಿಯ ಸಹಾಯವನ್ನು ಪಡೆದು ಜೀವನಾಂಶದ ಪರಿಹಾರವನ್ನು ಜಾರಿಗೊಳಿಸಬಹುದು. ವಿಕಲಚೇತನರಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಉಚಿತ ಕಾನೂನು ಸೌಲಭ್ಯ ಒದಗಿಸಲಾಗುವುದು ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಷ್ಟ್ರೀಯ ಹಿರಿಯ ಮಾನವ ಹಕ್ಕುಗಳ ತರಬೇತುದಾರ, ಹಿರಿಯ ವಕೀಲ ಎಂ ಗುರುಪ್ರಸಾದ್, ದಯವೇ ಧರ್ಮದ ಮೂಲವಯ್ಯ ಎಂಬ 12ನೇ ಶತಮಾನದ ಮಾನವತಾವಾದಿ ಬಸವಣ್ಣನವರ ವಚನದಂತೆ ಪ್ರತಿಯೊಬ್ಬರಲ್ಲೂ ದಯೆ ಇರಬೇಕು ಎಂದರು. ದಿನಾಂಕ 3/12/1992 ವಿಶ್ವ ವಿಕಲಚೇತನರ ದಿವಸ ಜಾರಿಗೆ ಬಂದು ಅಂದಿನಿಂದಲೂ ವಿಕಲಚೇತನರಿಗೆ ಹಕ್ಕು ಮತ್ತು ಸಮಾನತೆ ಶಿಕ್ಷಣ ಸೌಲಭ್ಯ, ಉದ್ಯೋಗ, ಆರೋಗ್ಯ ಮತ್ತು ಪುನರ್ವಸತಿ ಸಹಾಯವಾಣಿ ಕೇಂದ್ರ ಸೌಲಭ್ಯವಿದ್ದು ಸಂಬಂಧಪಟ್ಟ ಎಲ್ಲ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ಸೌಲಭ್ಯಗಳನ್ನು ಪಡೆದುಕೊಂಡಂತೆ ಮನವಿ ಮಾಡಿದರು. ಎಂಒಬಿ ಸಂಸ್ಥೆ ಹಲವಾರು ದಶಕಗಳಿಂದ ನೊಂದ ಜನರ ಪರವಾಗಿ ಸೇವೆ ಸಲ್ಲಿಸುತ್ತಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಇಲ್ಲಿ ಸಾಕಷ್ಟು ಹಿರಿಯ ನಾಗರಿಕರಿದ್ದು ಹಿರಿಯ ನಾಗರಿಕರಿಗೆ ತೊಂದರೆ ನೀಡಿದಾಗ ಕಾನೂನು ರೀತಿಯ ಅಂತಹ ಮಕ್ಕಳ ವಿರುದ್ಧ ತಾವು ದೂರು ನೀಡಿದಾಗ 3 ತಿಂಗಳ ಕಾರಾಗೃಹವಾಸ ಮತ್ತು 5,000 ದಂಡ ವಿಧಿಸಲಾಗುತ್ತದೆ. ಮನುಷ್ಯ ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಎಂಬಂತೆ ಮನುಷ್ಯ ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ಗೌರವಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಜಿಲ್ಲಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿ ಎಸ್ ಕೋಮಲ್ ಕುಮಾರ್ ಮಾತನಾಡಿ, ಜಿಲ್ಲೆಯಾದ್ಯಂತ ಎಲ್ಲ ವಿಕಲಚೇತನರಿಗೆ ಸಿಗುವ ಸವಲತ್ತುಗಳನ್ನು ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ರೆವರೆಂಡ್ ಫಾದರ್ ಫ್ರಾನ್ಸಿಸ್, ಸಿಸ್ಟರ್ ಲೀಲಾ, ಡಾಕ್ಟರ್ ಸಿಸ್ಟರ್ ಗ್ರೇಸಿ, ಸಿಸ್ಟರ್ ಜೋಲಿ, ಡಿ ಮಂಜುನಾಥ್, ಹಳುವಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ CR ಕೃಷ್ಣ, ಒಕ್ಕೂಟ ಅಧ್ಯಕ್ಷ C ನಾಗರಾಜು, MK ಕುಮಾರಸ್ವಾಮಿ, ನಂದಿನಿ, DS ಸತೀಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಈ ಸಂದರ್ಭದಲ್ಲಿ ವಿಕಲಚೇತನರಿಗೆ ವಿಶೇಷ ಸೈಕಲ್, ಊರುಗೋಲು ಸೇರಿದಂತೆ ಅನೇಕ ಉಪಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ವಿಜಯ್ ಕುಮಾರ್ ಮತ್ತು C ನಾಗರಾಜು ರವರನ್ನು ಸನ್ಮಾನಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿತು. ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳು, ವಿಶೇಷವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಏನು ಪ್ರಾರಂಭವಾದಿಂದ ಹಲವಾರು ದಶಕಗಳಿಂದ ವಿಕಲಚೇತನರ ಒಂದು ಕ್ಷೇಮಾಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸಬೇಕು, ನಮ್ಮಲ್ಲೆಲ್ಲ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ದಶಕಗಳಿಂದ ನಿಮಗೆ ವಿಶೇಷವಾದಂತಹ ಕಾನೂನುಗಳನ್ನು ಒಂದು ರಚನೆ ಮಾಡುವ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯಗಳು, ಕೇಂದ್ರ ಸರ್ಕಾರ ಹಾಗೂ ಸ್ಥಳೀಯ ಎಲ್ಲ ರಾಜ್ಯ ಸರ್ಕಾರಗಳು ಹಲವಾರು ವರ್ಷಗಳಿಂದ ನಿಮ್ಮನ್ನು ಮುಖ್ಯವಾಹಿನಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಅಲ್ವಾ. ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನೇನು ಯೋಜನೆಗಳಿದೆ, ಏನೇನು ಸೌಲಭ್ಯಗಳಿದೆ ಅಂತಕ್ಕಂಥದ್ದು ನಮ್ಮ ಕೋಮಲ್ ಕುಮಾರ್ ಅವರಾಗಿರ್ಬೋದು, ಮಂಜುನಾಥರಾಗಿರ್ಬೋದು ನಮಗೆ ಸವಿಸ್ತರವಾಗಿ, ಯಾಕೆಂದ್ರೆ ಪ್ರತಿ ವರ್ಷ ನಿಮ್ಮ ಕ್ಷೇಮಾಭಿವೃದ್ಧಿಯಲ್ಲಿ ಅದು ಗಣನೆ ಕೃತ ಆಗಿರ್ಬೋದು, ಮ್ಯಾನ್ಯುವಲ್ ಆಗಿರ್ಬೋದು, ಕೆಲವೊಂದು ಬದಲಾವಣೆಗಳು ಆಗ್ತಾ ಇರ್ತದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಸವಲತ್ತುಗಳ ಬಗ್ಗೆ ಅವರು ಹೇಳ್ತಾರೆ. ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದ್ದೇನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಯಾರು ಮಾನವರು ಅಲ್ವಾ. ನಮ್ಮಲ್ಲಿ ತಾರತಮ್ಯ ಇದೆಯಾ? 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದಾಗೆ ಇವನಾರವ ಎನಿಸಿದರಿಯ, ಇವ ನಮ್ಮವ ಎನಿಸಿದ ಅಲ್ವಾ. ನಾನು ಪುರುಷ ಆಗಿರ್ಬೋದು, ವಕೀಲರಾಗಿರ್ಬೋದು, ನಾನು ಮನುಷ್ಯ. ಮೇಡಮ್ ಅವರು ಅವರು ಸಿಸ್ಟರ್ ಆಗಿ ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ, ಅವರು ಸಹ ಮನುಷ್ಯ. ನಾವು ಅಲ್ವಾ, ನಮ್ಮ ಐಡೆಂಟಿಟಿ ಮಾತ್ರ ಏನು ದೌರ್ಭಾಗ್ಯ, ಆರೋಗ್ಯ ಇದರಲ್ಲಿ ವ್ಯತ್ಯಾಸಗಳಾಗಿ ಅಂಗವೈಕಲ್ಯವಿದ್ದೇವಿನ
ಒಬ್ಬರು ಸಹ ಸಮವಾದ ಹಕ್ಕು ನಿಮಗೂ ಇದೆ ಅಂತಕ್ಕಂಥದ್ದಲ್ವಾ. ಪ್ರತಿಯೊಬ್ಬ ವ್ಯಕ್ತಿಗೂ ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಎಲ್ಲರಿಗೂ ಸಹ ಸಮನಾದ ಅಲ್ವಾ ಸಂವಿಧಾನದ ಅಡಿ ಹಕ್ಕಿದೆ ಅಂತಕ್ಕಂಥದ್ದು ಅಲ್ವಾ. ಹಂಗಾಗಿ ಯಾವುದೇ ಸವಲತ್ತುಗಳಲ್ಲಾಗ್ಬೋದು, ನೀವು ಸಹ ಎಲ್ಲ ವಿಷಯಗಳಲ್ಲೂ ಸರಿ ಸಮಾನರು ಅಂತಕ್ಕಂಥದ್ದು. ನೋಡಿ, ನಮ್ಮ ಮಂಡ್ಯ ಜಿಲ್ಲೆ ರಾಜಣ್ಣವರು ಅಲ್ವಾ ಪದ್ಮಭೂಷಣ ಪ್ರಶಸ್ತಿಯನ್ನು ತಗೊಂಡ್ರು ಅಲ್ವಾ. ರಾಜಣ್ಣವರು ನನಗೆ ಬಂದಿಲ್ಲ, ಇವರು ಮಂಜುನಾಥ್ ಬಂದಿಲ್ಲ, ಅವ್ರಿಗೆ ಬಂತು ಅಲ್ಲ. ಅವ್ರು ಅಂಗವಿಕಲರು ಅಂತೇಳಿ, ವಿಶೇಷ ಚೇತನರು ಅಂತೇಳಿ ಸುಮ್ಮನೆ ಕೂತಿದ್ರೆ ಬಂದಿಲ್ಲ, ಆಗ್ತಿರ್ಲಿಲ್ಲ ಅಲ್ವಾ. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಮಾಡಬೇಕಷ್ಟೇ ಅಲ್ವಾ. ಆ ವರ್ಕ್ ಇಸ್ ಪಾಸಿಬಲ್, ಲೆಟ್ ಅಸ್ ವರ್ಕ್ ಅಂತಕ್ಕಂಥದ್ದು. ನಾವು ನಮ್ಮ ಕೆಲಸವನ್ನ ಮನಸ್ಕೊಟ್ಟು ಮಾಡಬೇಕು. ಸಾಹೇಬರು ಅನೇಕ ಕಡೆ ಜ್ಯೋತಿ ಬೆಳೆಸಿದಾಗ ಸಾಕಷ್ಟು ಶಾಲಾ ಮಕ್ಕಳು ಅವ್ರಿಗೆ ಬನ್ನಿ ಅಂತ ಎಷ್ಟು ಕರೆದ್ರೂ ಮಕ್ಕಳೆಲ್ಲ ನಾಚಿಕೊಂಡು ಬರುಕ್ಕೆ ಹಿಂಜರಿಕೆ ಮಾಡ್ತಾರೆ, ಎದುರಿಗೆ ಹೋಗ್ತಾರೆ, ಬರೀ ನಂತರ ಕೂತ್ಕೊತಾರೆ ಅಲ್ವಾ. ಆದ್ರೆ ಮೇಡಮ್ ನೋಡಿ ಕರೆದ ತಕ್ಷಣ ಎಷ್ಟು ಸಂತೋಷ ಹೊಡಿಬೇಕು, ಎಷ್ಟು ಸಂತೋಷವಾಗಿ ಎರಡು ಕಾಲಲ್ಲೂ ಸಹ ನ್ಯೂನತೆಯೂ ಸಹ ಕಾಲಲ್ಲ ನ್ಯೂನತೆ ಮನಸ್ಸು ಆತ್ಮಸ್ಥೈರ್ಯ ತಗೊಂಡಿದ್ದಾರೆ. ಯಾವ ಚೆನ್ನಾಗಿರ್ಬೇಕು, ಆತ್ಮಸ್ಥೈರ್ಯ, ವಿಲ್ ಪವರ್ ಅಂತಕ್ಕಂಥದ್ದು. ವಿಲ್ ಪವರ್ ಅವ್ರಿಗೆ ಬಹಳ ಚೆನ್ನಾಗಿದೆ ನೋಡಿ. ಬಂದ ತಕ್ಷಣ ಹಂಗೆ ಜಂಪ್ ಮಾಡ್ಬಿಟ್ಟು ನಾವು ಅದರಲ್ಲಿ ಅನ್ಬೇಕು, ಭಗವಂತ ಎರಡು ಕಾಲು ಕೊಟ್ಟು ಅಕ್ಕೆ ಬಸವನ ಕಾಲೇ ಕಬ್ಬ ದೇಹವೇ ದೇಗುಲ ಶಿರವೇ ನಾ ಕಳಸವಯ್ಯ ಅಂದ್ರು. ನಿಂತಲ್ಲಿ ಶಿವಾಲಯ. ದೇವರು ಯಾರು ಕಾಣಬೇಕು? ದೇವರು ಎಲ್ಲಿದ್ದಾರೆ? ಆಸೆ ಹೊಡಿಬೇಕು ಚಪ್ಪಳಿ ಇವ್ರಿಗೆ. ಈ ಕಡೆ ಮಾನ್ಯ ನ್ಯಾಯಮೂರ್ತಿಗಳು ಕಾನೂನನ್ನ ಸಂವಿಧಾನವನ್ನು ರಕ್ಷಣೆ ಮಾಡಿ ಇರ್ತಕ್ಕಂಥ ಸುಮಾರು 19 ಲಕ್ಷ ಜನಕ್ಕೆ 1500 ಹಳ್ಳಿಗೂ ಹೆಚ್ಚು ಮಾನ್ಯ ನ್ಯಾಯಮೂರ್ತಿಗಳು ಸುತ್ತಾಡ್ತಾರೆ. ಮಂಡ್ಯ ಆಗ್ಬೋದು, ಮದ್ದೂರು ಆಗ್ಬೋದು, ನಾಮಂಗಲ ಆಗ್ಬೋದು, ಕೇರಪೇಟೆ ಆಗ್ಬೋದು ಅಲ್ವಾ, ಎಲ್ಲ ತಾಲೂಕುಗಳಲ್ಲಿ ಆ ಹುಲಿಕೆರೆ, ಮಲೆನಹಳ್ಳಿ, ಬಿಲೆನಹಳ್ಳಿ, ಚಂದ್ರಹಳ್ಳಿ, ಮಾಂಡ, ಶಿವಳ್ಳಿ ಯಾವ ಹೋಗ್ಲಿ ತಗೊಳ್ಳಿ. ಬೆಳಗಿನ ಕಾರ್ಯಕ್ರಮ ಮುಗಿಸಿದ್ರು ಇಲ್ಲಾಯ್ತು. ಬಿಸಿ ಫಾರ್ಮ್ ಅಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮ ಕೃಷಿ ಬೇಡ, ಅಲ್ಲಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು, ನಿಮ್ಮ ವ್ಯಾಜ್ಯಗಳನ್ನ ಮುಕ್ತಪಡಿಸಬೇಕು, ನಿಮ್ಮ ವಯಸ್ಸನ್ನು ಕಮ್ಮಿ ಮಾಡ್ಕೋಬೇಕು. ಹಂಗಾಗಿ ವ್ಯಾಜ್ಯಗಳನ್ನ ಮುಕ್ತಪಡಿಸಿದ್ದೆ ಅಲ್ಲಿ ಅರಿವು ಮೂಡಿಸುವಂತೆ ಮುಗಿದ ಮೇಲೆ ಅಲ್ಲಿ ಕಾರ್ಯಕ್ರಮ. ಹಾಗೆ ಸಾಕಷ್ಟು ಜನಸಾಮಾನ್ಯರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಮಾನ್ಯ ನಮ್ಮಿರ್ತಕ್ಕಂಥ ಶಿಕ್ಷಕರಾಗ್ಬೋದು, ನಮ್ಮ ನ್ಯಾಯಮೂರ್ತಿಗಳಾಗ್ಬೋದು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಬಹಳ ವಿಶೇಷವಾಗಿ ಒಂದು ಹಕ್ಕು ಮತ್ತು ಸಮಾನತೆ, ಶಿಕ್ಷಣ ಸೌಲಭ್ಯ, ಉದ್ಯೋಗ, ಆರೋಗ್ಯ ಹಾಗೆ ಇನ್ನಿತರ ಎಲ್ಲ ಸವಲತ್ತುಗಳನ್ನ MOP ಸಂಸ್ಥೆ ಹಲವಾರು ವರ್ಷಗಳಿಂದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಸರ್ಕಾರದ ಏನು ಸವಲತ್ತುಗಳಿದೆ ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ MOP ಸಂಸ್ಥೆ ಇನ್ನೂ ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಗವಂತ ನಮಗೆಲ್ಲ ಒಳ್ಳೇದು ಮಾಡಿರ್ತಾರೆ. ಆತ್ಮಸ್ಥೈರ್ಯ ಕಳ್ಕೊಳ್ಳದೆ ಏನೇ ಸಮಸ್ಯೆ ಇದ್ರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ತಮ್ಮೆಲ್ಲರೂ ಉಚಿತವಾದ ಕಾನೂನು ಅಲ್ವಾ. ತಮಗೆ ಜೀವನಾಂಶ ಆಗಿರ್ಬೋದು, ಮನೆಯಲ್ಲಿ ಭಾಗಾಂಶ ಆಗ್ಬೋದು, ತಾರತಮ್ಯ ಆಗ್ಬೋದು, ಯಾವುದೇ ಕ್ರಿಮಿನಲ್ ಪ್ರಕರಣ ಆಗ್ಬೋದು, ಯಾವುದೇ ಇದ್ರು ತಾವೆಲ್ಲ ಏನು ವಿಕಲಚೇತನರಿದ್ದೀರಿ ವಿಶೇಷ ಚೇತನರು ತಮ್ಮೆಲ್ಲರಿಗೂ ಉಚಿತವಾದಂತಹ ಕಾನೂನು ಸೌಲಭ್ಯ ಕೊಡ್ತಕ್ಕಂಥದ್ದು, ಇನ್ನಿತರ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ನಮ್ಮ ನ್ಯಾಯಾಲಯದ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಸೌಲಭ್ಯ. ಮನೆ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡುವ ಮುಖಾಂತರ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಕಾನೂನು ಸೌಲಭ್ಯಗಳನ್ನ ಪಡ್ಕೋಬೇಕು. ಉಚಿತವಾಗಿ ಕಾನೂನು ಮುಖ್ಯರನ್ನ ಅವರು ನೇಮಕ ಮಾಡಿಕೊಡ್ತಾ ಇರ್ತಕ್ಕಂಥ ಮಾತನ್ನು ಹೇಳ್ತಾ, MOP ಸಂಸ್ಥೆಗಳು ಬಹಳ ವಿಶೇಷವಾಗಿ ಹಲವಾರು ವರ್ಷಗಳಿಂದ ಮಂಡ್ಯ ನಗರದಲ್ಲಿ ತಮ್ಮ ಜೀವನದ ಬಾಳಲ್ಲಿ ಬೆಳಕನ್ನ ಕಾಣಿಸ್ತಾ ಇದ್ದಾರೆ. ನಮಗೆಲ್ಲ ಭಗವಂತ ಒಳ್ಳೇದು ಮಾಡಿರ್ತಕ್ಕಂಥ ಮಾತನ್ನು ಹೇಳ್ತಾ, ಬಹಳ ವಿಶೇಷವಾಗಿ ನಮಗೆಲ್ಲ ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ಅಂತಕ್ಕಂಥದ್ದು ಬಹಳ ದೊಡ್ಡದು. ನೋಡಿ ನಾವು ಬಂದ ತಾವೆಲ್ಲ ಎದ್ದು ನಮಸ್ಕಾರ ಮಾಡ್ತೀವಿ, ಚಪ್ಪಾಳೆ ಹೊಡೆದು. ಸಂಸ್ಕಾರ ದೊಡ್ಡದು, ಸನ್ಮಾನ ದೊಡ್ಡದಲ್ಲ ಅಲ್ವಾ. ಮೊದಲನೇದಾಗಿ ವಿಶ್ವ ವಿಕಲಚೇತನ ದಿನಾಚರಣೆ 2025ರ ಶುಭಾಶಯಗಳನ್ನ ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, MOP ಗ್ರಾಮೀಣ ಆರೋಗ್ಯ ಕೇಂದ್ರ, ಜಿಲ್ಲಾ ವಿಶೇಷ ಚೇತನ ಒಕ್ಕೂಟ, ವಿಶ್ವೇಶ್ವರಯ್ಯ ವಿಕಲಚೇತನ ಒಕ್ಕೂಟ ಒಂದು ಸಂಯುಕ್ತ ಆಶ್ರಯದಲ್ಲಿ ಏನು ಒಂದು ವಿಶ್ವ ವಿಕಲಚೇತನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಕಾರ್ಯಕ್ರಮ ಇವತ್ತು ದಿನಾಚರಣೆ ವಿಶೇಷ ಅಂತ ಭಾವಿಸ್ತೀನಿ. ಯಾಕಂದ್ರೆ ಇದನ್ನು ನಾವು ಪ್ರತಿ ವರ್ಷ ಡಿಸೆಂಬರ್ 3ರಂದು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಡಿಸೆಂಬರ್ 3ರಂದು ನಾವು ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲೂ ಸಹ ಮತ್ತು ಈ ಕಾರ್ಯಕ್ರಮದಲ್ಲೂ ಸಹ ನಾವು ನೋಡಿದಾಗ ತುಂಬಾ ಉತ್ಸುಕತೆಯಿಂದ ನಮ್ಮ ವಿಶೇಷ ಚೇತನರು ಪಾಲ್ಗೊಂಡಿದ್ವಿ. ಇದು ನೋಡಿದಾಗ ನಾವು ವಿಶೇಷ ಚೇತನರಲ್ಲಿರುವಂತಹ ಒಂದು ಆತ್ಮವಿಶ್ವಾಸ, ಪುಸ್ತಕತೆ
ಎಲ್ಲ ಇರುವಂತಹ ಸಾಮಾನ್ಯ ಜನರು. ಅದಕ್ಕೆ ಭಗವಂತ ನಿಮಗೆ ಒಂದು ವಿಶೇಷ ಒಂದು ಆತ್ಮಸ್ಥೈರ್ಯ ತುಂಬಿದ್ದಾರೆ. ನೀವು ಯಾರು ಕೂಡ ಎದೆ ಕೊಡಬೇಕಾಗಿಲ್ಲ, ನೀವೆಲ್ಲರೂ ಸಹ ಆತ್ಮಸ್ಥೈರ್ಯದಿಂದ ಮುಂದೆ ಬನ್ನಿ. ನಾನು 3ನೇ ತಾರೀಕು ಕಾರ್ಯಕ್ರಮದಲ್ಲಿ ಹೇಳಿದೆ, ನಮ್ಮ ವಿಶೇಷ ಚೇತನರಿಗೆ ಅನುಕಂಪದ ಜೊತೆಗೆ ಅವಕಾಶ ಕೊಡಬೇಕು ಅಂತ. ಆ ಅವಕಾಶ ಕೊಟ್ಟಾಗ ನೀವು ಆ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನ ಮೆಟ್ಟಿ ನಿಂತು ಜೀವನದಲ್ಲಿ ಮುಂದೆ ಬಂದು ಸಾಧನೆ ಮಾಡಬೇಕು. ಯಾಕಂದ್ರೆ ನಾವು ವಿಶೇಷ ಚೇತನ ಅನ್ಕೊಂಡು ಹಿನ್ನಡೆ ಆಗ್ತದೆ. ನಮ್ಮ ಆತ್ಮಸ್ಥೈರ್ಯ ನಾವೇ ಕುತ್ಕೊಂಡ್ಬಿಟ್ರೆ ನಮ್ಮನ್ನ 100 ಜನ ಬೆಂತಟ್ಟೋರು ಇರ್ಬೋದು, ಅಂದ್ರೆ ನಮ್ಮಲ್ಲಿ ಮೊದಲನೇದ ಆತ್ಮಸ್ಥೈರ್ಯ ಇರಬೇಕು. ನಾವು ಏನಾದ್ರೂ ಸಾಧನೆ ಮಾಡ್ತೀವಿ ಅನ್ನುವಂಥ ಛಲ ನಮ್ಮನ್ನು ಬೀರಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶ ಜಾತ್ಯತೀತ ದೇಶ, ಸರ್ವಧರ್ಮ ಸಹಿಷ್ಣುತೆಯನ್ನು ಹೊಂದಿರುವಂತಹ ದೇಶ. ಇಲ್ಲಿ ಎಲ್ಲರೂ ಸಹ ಎಲ್ಲರಿಗೂ ಸಹ ಸಮಪಾಲು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅನ್ನುವಂಥ ಒಂದು ಧ್ಯೇಯದಡಿಯಲ್ಲಿ ನಮ್ಮ ಭಾರತ ಸಂವಿಧಾನ ರಚನೆ ಆಗಿದೆ. ಜಾತ್ಯತೀತತೆಯ ಬೀಜ ಮಂತ್ರವನ್ನು ಹೊಂದಿದೆ. ಇಲ್ಲ ಪ್ರತಿಯೊಬ್ಬರಿಗೂ ಸಹ ಗೌರವ ಕೊಡಬೇಕು. ಆ ಧರ್ಮ ಯಾವುದಾದ್ರೂ ಎಲ್ಲ ಧರ್ಮವನ್ನ ಪ್ರೀತಿಸುವಂತ ಕೆಲಸ ಮಾಡಬೇಕು. ಪ್ರತಿಯೊಂದು ಧರ್ಮದಲ್ಲೂ ಸಹ ಒಳ್ಳೆ ವಿಚಾರಕ್ಕೆ ಹೇಳುವಂಥದ್ದು, ಒಳ್ಳೆ ವಿಚಾರಗಳನ್ನೇ ತಿಳಿಸುವಂಥದ್ದು. ಹೀಗಿದ್ದಾಗ ನಾವು ಸರಿ ಸಮಾನ ಮನಸ್ಕರಾಗಿ ಎಲ್ಲರ ಜೊತೆ ಕೂಡಿ ಬಾಳಬೇಕು. ನೋಡಿ, ನಾವು ದೀಪ ಹಚ್ಚೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರಿ. ಈ ರೀತಿಯಾಗಿ ದೀಪದ ವಿಶೇಷತೆ ಏನಪ್ಪ ಅಂದ್ರೆ ಕತ್ತಲೆಯನ್ನು ಹೋಗಲಾಡಿಸುವಂಥದ್ದು, ಜೀವನದಲ್ಲಿ ಸಮೃದ್ಧಿಯನ್ನು ಹೆಚ್ಚಿಸುವಂಥದ್ದು. ನಾವು ಬರೀ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿಬಿಟ್ಟು ನಾವು ಬೇರೆಯವರ ಜೀವನ ಸಹ ಉದ್ಧಾರ ಮಾಡುವಂಥ ರೀತಿಯಲ್ಲಿ ನಮ್ಮ ನಡೆನುಡಿ ಇರಬೇಕು. ಯಾಕಂದ್ರೆ ನಾವು ಬದುಕಬೇಕು, ಬೇರೆಯವರು ಸಹ ಬದುಕಕ್ಕೆ ಬಿಡಬೇಕಂತ ಯಾಕೆ ಹೇಳ್ತಾ ಇದ್ದಾರೆ? ಈ ಕಾಲದಲ್ಲಿ ತಾವು ಮಾತ್ರ ಬರ್ತಾರೆ, ಬೇರೆಯವರು ಬರ್ತಾಯಿಲ್ಲ. ಒಬ್ಬರನ್ನ ತುಳಿತಾರೆ, ಇನ್ನೊಬ್ರು ತುಳಿತಾರೆ. ಈ ಒಂದು ಏನೊಂದು ಧೋರಣೆ ತಪ್ಪಬೇಕು. ಯಾಕಂದ್ರೆ ಎಲ್ಲರಿಗೂ ಸಹ ಸಮಾನವಾಗಿ ಗೌರವಯುತವಾಗಿ ಜೀವನ ಮಾಡುವಂಥ ಅವಕಾಶ ನಮ್ಮ ಭಾರತ ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಇಲ್ಲಿ ವಿಶೇಷ ಚೇತನರಾಗ್ಬೋದು, ಸಾಮಾನ್ಯ ನಾಗರಿಕರಾಗ್ಬೋದು, ಪ್ರತಿಯೊಬ್ಬರಿಗೂ ಸಹ ಅವಕಾಶ ಇದೆ. ಅವಕಾಶಗಳನ್ನ ಬೆಳೆದುಕೊಂಡು ನಾವು ಇರಬೇಕಂತ ಈಗಾಗಲೇ ಹೇಳಿದೆ. ಅದು ಏನು ನಮ್ಮ MOP ಗ್ರಾಮೀಣ ಆರೋಗ್ಯ ಕೇಂದ್ರ ಹಾಗೂ ಇತರ ಸಂಸ್ಥೆಗಳ ಸಹಯೋಗದಲ್ಲಿ ಬಹುಶಃ ಇದು ನನ್ನ 2ನೇ ಕಾರ್ಯಕ್ರಮ ಅಂತೀನಿ. ಈ ಹಿಂದೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಬಹುಶಃ ಒಂದು ಪೂರ್ವಜನ್ಮದ ಪುಣ್ಯ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಮಾತಾಡ್ತಾ ಇರುವಂಥದ್ದು. ಹೀಗಾಗಿ ನೋಡಿ, ಮನುಷ್ಯ ತನ್ನನ್ನ ತಾನು ತಿಳ್ಕೊಳ್ಳುವಂಥದ್ದು ಧ್ಯಾನ. ನಮ್ಮಲ್ಲಿರುವಂಥ ಲೋಪದೋಷಗಳು ಅಥವಾ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಧ್ಯಾನ. ಎಲ್ಲಾ ಕಡೆಯಿಂದ ತಿಳ್ಕೊಳ್ಳುವಂಥದ್ದು ಜ್ಞಾನ. ಈ ಧ್ಯಾನ ಮತ್ತೆ ಜ್ಞಾನದಿಂದ ಅಜ್ಞಾನನ ಹೋಗಲಾಡಿಸುವಂಥ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಾವು ಈಗಾಗಲೇ ದೀಪ ಬೆಳಗೋದ್ರ ಮೂಲಕ, ದೀಪ ಅಂತಂದ್ರೆ ಬೆಳಕು, ಆ ಬೆಳಕನ್ನ ನಮ್ಮ ಭವಿಷ್ಯದಲ್ಲಿ ನಮ್ಮ ಜೀವನದಲ್ಲಿ ಬೆಳೆಸಬೇಕು, ಬೇರೆಗೂ ಸಹ ಬೆಳಕಾಗಿರ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ಕತ್ತ ಹೋಗುತ್ತೆ, ಅಜ್ಞಾನ ಹೋಗುತ್ತೆ, ಅಜ್ಞಾನ ಹೋಗಿ ಸುಜ್ಞಾನ ಬೆಳೆಯುತ್ತೆ. ನಾವೆಲ್ಲ ಸುಜ್ಞಾನಿಗಳಾಗ ಮಾತ್ರ ಒಂದು ಮಾನವೀಯತೆಯ ಮೌಲ್ಯ ಬರುತ್ತೆ. ಮನುಷ್ಯನಿಗೆ ಮೊದಲನೇದಾಗಿ ಇರಬೇಕಾಗಿರುವಂತಹ ಧರ್ಮ ಯಾವ್ದು? ಒಂದು ಗುಣ ಯಾವ್ದು? ಮಾನವೀಯತೆ. ಆ ಮಾನವೀಯತೆ ಇದ್ರೆ ಬಹುಶಃ ಎಲ್ಲ ಸಿಗೋಗುತ್ತೆ ಅಂತ ಅನ್ಸುತ್ತೆ. ಬಸವಣ್ಣನು ಸಹ ದಯೆ ಇಲ್ಲದ ಧರ್ಮ ಯಾವುದೆಯ, ದಯವೇ ಬೇಕು ಸಕಲ ಜೀವಿಗಳಲ್ಲಿ, ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ದಾರೆ. ಹೀಗಿದ್ದಾಗ ನಾವು ಸಿಂಪತಿ ಮತ್ತೆ ಎಂಪತಿನ ರೂಢಿಸ್ಕೋಬೇಕು. ಸಿಂಪತಿ ಅಂತಂದ್ರೆ ಈಗಾಗಲೇ ಹೇಳಿದ್ರೆ ಮಾನವೀಯತೆ ಇರ್ಬೋದು, ದಯೆ ಇರ್ಬೋದು, ಕರುಣೆ ಇರ್ಬೋದು, ಅದನ್ನ ಮೊದಲನೇದಾಗಿ ಬೆಳೆಸ್ಕೋಬೇಕು. 2ನೇ ಎಂಪತಿ. ಯಾರೋ ಒಬ್ಬರು ಸಮಸ್ಯೆಯಲ್ಲಿ ಸಿಕ್ಕಾಸ್ಕೊಂಡಿದ್ದಾಗ, ಕಷ್ಟದಲ್ಲಿದ್ದಾಗ, ನಾವು ಅವ್ರ ಸ್ಥಾನದಲ್ಲಿದ್ದಾಗ ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನುವಂಥ ಎಂಪತಿನ ಬೆಳೆಸ್ಕೋಬೇಕು. ಆಗ ಮಾತ್ರ ಅವರ ಕಷ್ಟ ನಮಗೆ ಅರ್ಥ ಆಗುತ್ತೆ. ಆಗ ಒಂದು ಮಾನವೀಯ ಮೌಲ್ಯವನ್ನು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಮಾನವೀಯ ಮೌಲ್ಯದ ಮೂಲಕ ಸಮಾಜ ಕಟ್ಟುವಂಥ ಕೆಲಸ ನಾವು ಎಲ್ಲರೂ ಸಹ ಮಾಡಬೇಕು. ಯಾಕಂದ್ರೆ ಒಬ್ಬತ್ತ ಯಾರಿಗೆ ಎಷ್ಟೆಷ್ಟು ಆಯುಸ್ ಕೊಟ್ಟಿರ್ತಾನೋ, ವಹಿಸ್ಕೊಟ್ಟಿರ್ತಾನೋ ಗೊತ್ತಿಲ್ಲ. ಇರುವಂಥ ವಯಸ್ಸಲ್ಲಿ ನಾವು ಒಳ್ಳೆ ಕೆಲಸ ಮಾಡುವಂಥ ಮಾತ್ರ ನಮಗೆ ಉಳ್ಕೊಳ್ಳುತ್ತೆ. ನೋಡಿ, ಈ ಒಂದು ಸಂಸ್ಥೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಸಿಸ್ಟರ್ಸ್ಗಳೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇವಾಗಲೂ ಸಹ ಆ ಸಿಸ್ಟರ್ ದೇವರ ಸ್ವರೂಪಗಳು ಅಂದ್ರೆ ತಪ್ಪಾಗಲಾರ್ದು. ಈ ತರ ಒಂದು ಸಂಘ ಸಂಸ್ಥೆಗಳಲ್ಲಿ ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇರೋದು ನಿಜಕ್ಕೂ ಸಹ ಖುಷಿ ಆಗುವಂತ ವಿಚಾರ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತಿನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕೆಲಸಗಳು ಅವರಿಂದ ಆಗಲಿ ಅಂತ ಹಾರೈಸ್ತೀನಿ. ನೀವೆಲ್ಲ ಈ ವಿಕಲಚೇತನಂತ ಇದರಿಂದ ಹೋಗ್ಬೇಡಿ. ಯಾಕಂದ್ರೆ ವಿಕಲಚೇತನರು ಇವತ್ತು IPL ಕ್ರಿಕೆಟ್ ಟೀಮು ಸಹ IPL ಗೆದ್ದು ತೋರಿಸಿದೆ. ಅದೇ ರೀತಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲೂ ಸಹ ನಮ್ಮ ವಿಶೇಷ ಚೇತನರು ದೇಶದ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದರೆ. ಪ್ರತಿಯೊಂದು ರಂಗದಲ್ಲೂ ಸಹ ಸಾಧನೆ ಮಾಡ್ತಾ ಇರೋದನ್ನೆಲ್ಲ ನೋಡ್ಕೊಂಡು ಅವೆಲ್ಲ ನಿಮಗೆ
ಮೂಲಕ ನಿಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದೇ ವಿಶೇಷಚೇತನರಿಗಿರುವಂತಹ ಹಕ್ಕುಗಳ ಬಗ್ಗೆ ಮತ್ತೆ ಅವರ ಯೋಗಕ್ಷೇಮ ಬಗ್ಗೆ ಮತ್ತೆ ಅವರನ್ನ ಸಮಾಜಮುಖಿಯಾಗಿ ಪರಿವರ್ತನೆ ಮಾಡಿ ಸಮಾಜದ ಎಲ್ಲ ರಂಗಗಳಲ್ಲೂ ಸಹ ಒಂದು ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಜಾಗೃತಿಗೊಳಿಸುವ ಸಲುವಾಗಿ ವಿಶೇಷಚೇತನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ಆ ರೀತಿಯಲ್ಲಿ ಎಲ್ಲ ಅವಕಾಶಗಳಿಂದ ನಾವೆಲ್ಲ ಮುಂದೆ ಬಂದಾಗ ಮಾತ್ರ ಈ ಒಂದು ಆಚರಣೆಗೆ ಒಂದು ಅರ್ಥ ಬರುತ್ತೆ. ಹೀಗಾಗಿ ತಮಗೆಲ್ಲ ಸಹ ಒಳ್ಳೆಯದಾಗಲಿ, ಭಗವಂತ ನಮ್ಗೆ ಹೆಚ್ಚಿನ ಒಂದು ಆಯಸ್ಸು ಆತ್ಮಸ್ಥೈರ್ಯ ವೃತ್ತಿ ಇನ್ನೂ ಹೆಚ್ಚಿನ ಜೀವನದಲ್ಲಿ ಮುಂದೆ ಬರುವಂತ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಒಂದು ಸಂದರ್ಭದಲ್ಲಿ ನಮಗೆ ಮಾತಾಡುವಂತ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಅವೆಲ್ಲ ನಿಮಗೆ ಸ್ಫೂರ್ತಿಯಾಗಲಿ. ನೀವು ಸಹ ಏನು ಇಂಪಾಸಿಬಲ್ ಅನ್ನೋಂಥದ್ದಿದೆ ಅದನ್ನ ಇಂಪಾಸಿಬಲ್ ಅಂತ ಮಾಡಿಕೊಂಡು ಆ ಮೂಲಕ ನಿಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದೇ ವಿಶೇಷಚೇತನರಿಗಿರುವಂತಹ ಹಕ್ಕುಗಳ ಬಗ್ಗೆ ಮತ್ತೆ ಅವರ ಯೋಗಕ್ಷೇಮ ಬಗ್ಗೆ ಮತ್ತೆ ಅವರನ್ನ ಸಮಾಜಮುಖಿಯಾಗಿ ಪರಿವರ್ತನೆ ಮಾಡಿ ಸಮಾಜದ ಎಲ್ಲ ರಂಗಗಳಲ್ಲೂ ಸಹ ಒಂದು ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಜಾಗೃತಿಗೊಳಿಸುವ ಸಲುವಾಗಿ ವಿಶೇಷಚೇತನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ಆ ರೀತಿಯಲ್ಲಿ ಎಲ್ಲ ಅವಕಾಶಗಳಿಂದ ನಾವೆಲ್ಲ ಮುಂದೆ ಬಂದಾಗ ಮಾತ್ರ ಈ ಒಂದು ಆಚರಣೆಗೆ ಒಂದು ಅರ್ಥ ಬರುತ್ತೆ. ಹೀಗಾಗಿ ತಮಗೆಲ್ಲ ಸಹ ಒಳ್ಳೆಯದಾಗಲಿ, ಭಗವಂತ ನಮ್ಗೆ ಹೆಚ್ಚಿನ ಒಂದು ಆಯಸ್ಸು ಆತ್ಮಸ್ಥೈರ್ಯ ವೃತ್ತಿ ಇನ್ನೂ ಹೆಚ್ಚಿನ ಜೀವನದಲ್ಲಿ ಮುಂದೆ ಬರುವಂತ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಒಂದು ಸಂದರ್ಭದಲ್ಲಿ ನಮಗೆ ಮಾತಾಡುವಂತ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ನನ್ನ ಈ ಪುಟ್ಟ ಅವಧಿಯನ್ನ ಮುಕ್ತಾಯ ಮಾಡಿದ್ದೇನೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಕ್ಯಾಂಪಸಲ್ಲಿ ಕುರಿತು ಪರವಾಗಿ ಅಭಿನಂದನೆಗಳು. ಒಂದು ವೇಳೆ ಪ್ರೀತಿಯ ಚಪ್ಪಾಳೆ ನೋಡಿ ದಯಮಾಡಿ. ರಾಮನಳ್ಳಿಯವರು ಪ್ರಶಸ್ತಿ ಬಂದಿರಲ್ಲ. ಸೊ ಈ ಸಾಧನ ಸಲಕರಣೆಯನ್ನು ಪಡೆದಂತ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಸಣ್ಣಪ್ಪ ಬನ್ನಿ.